औदुंबर निवासी भक्ताभिमानी राजाधिराज सद्गुरु शिवचिदंबरेश्वर महाराज की जय। दास राजा राम महाराज की जय। ಸಂತಶ್ರೇಷ್ಠ ರಾಜಾರಾಮಕೃತ ಮರಾಠಿ ಚಿದಂಬರ ಗಾಥಾದ ಸರಳಾನುವಾದ. ಅನುವಾದಕರು ಪರಮ ಪೂಜ್ಯ ಶ್ರೀ ಶಂಕರ ದೀಕ್ಷಿತ್ ಗುರು ಮಹಾರಾಜರು, ಕರ್ಕಿಹಳ್ಳಿ. ಅಧ್ಯಾಯ 22. ಮಳೆಯನ್ನು ನಿಲ್ಲಿಸಿದ್ದು. ಸರ್ವಲಾಗಿ ಉಪದೇಶಿ ಅನ್ನ ಘಾಲ ಬ್ರಾಹ್ಮಣಾಸೆ, ಅನ್ನ ಘಾಲ ಬ್ರಾಹ್ಮಣಾಸೆ. ಸರ್ವಲಾಗಿ ಉಪದೇಶಿ, ಸರ್ವಲಾಗಿ ಉಪದೇಶಿ. ಬ್ರಾಹ್ಮಣ ಸುಖೆ ಹೇ ಕರುಣ, ಬ್ರಾಹ್ಮಣ ಸುಖೆ ಹೇ ಕರುಣ. ईश्वरासे तृप्त जाना, ईश्वरासे तृप्त जाना. सर्वालागी उपदेशी, सर्वालागी उपदेशी. दास मणे चिदंबर, दास मणे चिदंबर. विप्रलागी जोड़ी कर, विप्रलागी जोड़ी कर. सर्वलागी उपदेशी, सर्वलागी उपदेशी. अन्न घाला ब्राह्मणा से, अन्न घाला ब्राह्मणा से. सर्वलागी उपदेशी, सर्वलागी उपदेशी. ಸರ್ವಲಾಗಿ ಉಪದೇಶಿ. ಚಿದಂಬರ ಮಹಾಸ್ವಾಮಿಗಳ ಅವತಾರದ ಕೆಲವು ಮಹತ್ವದ ವಿಷಯಗಳಲ್ಲಿ ಬ್ರಾಹ್ಮಣ ಪೂಜೆ, ಭೂಸುರರಲ್ಲಿ ದೇವತ್ವವನ್ನು ಕಾಣುವುದು, ಅತಿಥಿ ಸತ್ಕಾರ, ಅನ್ನಸಂತರ್ಪಣೆಯಲ್ಲಿ ದೇವತ್ವವನ್ನು ಕಾಣುವುದು, ಉಪದೇಶ, ವಿಪ್ರರಲ್ಲಿ ಪರಮಾತ್ಮನ ವಾಸಸ್ಥಾನವನ್ನು ಕಾಣುವುದು, ಅದರ ಮಹತ್ವವನ್ನು ತೋರಿಸಿ ಆಚರಿಸುತ್ತಾ ಯುಗ ಯುಗಾಂತರದ ಋಷಿ ಸಂಪ್ರದಾಯವನ್ನು ಆಚರಿಸುತ್ತಾ ವೇದವಾಕ್ಯಗಳನ್ನು ಪಾಲನೆ ಮಾಡುತ್ತಾ ಜನರಿಗೂ ಬೋಧಿಸಿ ಸರಳ ಜ್ಞಾನದಲ್ಲಿಯೇ ಅಮೋಘವಾದ ದೇವನನ್ನು ಕಾಣುತ್ತಾ ಆದೇಶ ನೀಡುತ್ತಿದ್ದರು. ವಿಪ್ರೋ ಜನಾರ್ದನಃ ಎಂಬ ಉಕ್ತಿಯನ್ನು ಆಚರಣೆಯಲ್ಲಿ ತಂದು ಜನರಿಗೆ ಅನುಭವ ಕೊಡುವಂಥ ಎಂದೂ ಆಗದ ಅಪರೂಪನಾಗಿ ಜಗತ್ತಿಗೆ ಅವತಾರ ಮುಕುಟನಾಗಿ ಮೆರೆದ ಅವನ ವೈಶಿಷ್ಟ್ಯ ಹೇಳತೀರದು. ವೈಕುಂಠದಲ್ಲಿ ಶ್ರೀ ಮಹಾವಿಷ್ಣುವು ಬ್ರಾಹ್ಮಣ ಋಷಿಯ ಪಾದಸ್ಪರ್ಶದಂತಹ ಕೃತ್ಯವನ್ನು ಎಸಗಿದರೂ ಕೂಡ ಗೌರವದಿಂದ ಕಂಡನು. ತಾನು ಬ್ರಾಹ್ಮಣರಿಗೂ ಋಷಿಗಳಿಗೂ ಮೋಕ್ಷದಾತನಾದರೂ ಗೌರವಿಸಿ ಋಷಿಗೆ ನಮಸ್ಕರಿಸಿ ಕ್ಷಮೆಯಾಚಿಸಿದನು. ಬ್ರಾಹ್ಮಣರಿಗೆ ಕೊಡತಕ್ಕ ಗೌರವ ಕೂಡ ತಾನು ತೋರಿಸಿ ಅನುಭವ ಕೊಟ್ಟನು. ಕಡೆಗೆ ಕಲಿಯುಗದಲ್ಲಿ ವಿಪ್ರರ ಮಹತ್ವವನ್ನು ತೋರಿಸಿಕೊಡಲು ಸ್ವತಃ ಶ್ರೀಮನ್ನಾರಾಯಣನೇ ದೀಕ್ಷಿತ ವಂಶದಲ್ಲಿ ಜನಿಸಿದನು. ಮೂಲ ಚಿದಂಬರ ನಾಮ ಧರಿಸಿ ಬ್ರಾಹ್ಮಣ ಮಹತ್ವವನ್ನು ತೋರಿಸಲು ನಾನಾ ಲೀಲೆಯನ್ನು ತೋರಿಸಿ ಭೂಸುರರೆಂಬ ನಾಮಪ್ರಸಿದ್ಧಿಯನ್ನು ಮಾಡಿದನು. ತನ್ನ ಉಪದೇಶದಂತೆ ನಡೆದರೆ ಬ್ರಾಹ್ಮಣ ಧರ್ಮಕ್ಕೆ ಎಂದೂ ಚ್ಯುತಿ ಬಾರದೆಂದು ಆಚರಿಸಿ ತೋರಿಸಿದ ಮಹಾವಿಭೂತಿಯು. ಸ್ವಾಮಿಯು ಚಾತುರ್ಮಾಸವನ್ನು ಪೂರ್ತಿ ನವಲಗುಂದದಲ್ಲಿಯೇ ಕಳೆದಿರಬಹುದೆಂದು ಅನಿಸುತ್ತದೆ. ಚಾತುರ್ಮಾಸದ ಕಾರ್ಯಕ್ರಮಗಳು ತಪ್ಪದೆ ಯಥಾಸಾಂಗವಾಗಿ ನಡೆದಿದ್ದವು. ಪಂಡಿತರು ಪೂರ್ವಕಾಲದಿಂದ ಬಂದ ವೇದದ ಪರಂಪರೆಯನ್ನು ಎತ್ತಿ ಹಿಡಿದು ಜನರನ್ನು ಸನ್ಮಾರ್ಗಕ್ಕೆ ಹಚ್ಚಲು ನಾನಾ ಬಗೆಯ ಜ್ಞಾನದ ವಿಷಯಗಳನ್ನು ಚಾತುರ್ಮಾಸದ ನಿಮಿತ್ತ ಮಾಡಿಕೊಂಡು ನಡೆಸುತ್ತಿದ್ದರು. ಸ್ವಾಮಿಯ ಸನ್ನಿಧಿಯಲ್ಲಿ ನಿತ್ಯ ಅನ್ನ ಸಂತರ್ಪಣೆ ನಡೆದೇ ಇತ್ತು. ವಿಪ್ರರಿದ್ದಲ್ಲಿ ದೇವನಿರುವನೆಂದು ಸಾರುವ ಜ್ಞಾನೋಪದೇಶದ ಮುಖ್ಯ ಉದ್ದೇಶ ಅವರದು. ಈ ಸಮಯದ ಸದುಪಯೋಗ ಮಾಡಿಕೊಂಡು ಉದ್ಧಾರವಾಗಲೆಂದು ಸ್ವಾಮಿಯ ಸ್ತುತ್ಯ ಕಾರ್ಯ ಎಡಬಿಡದೆ ನಡೆದಿದ್ದವು ಮತ್ತು ಅನ್ನವೇ ಬ್ರಹ್ಮ, ಅನ್ನದಾನವೇ ಶ್ರೇಷ್ಠವೆಂದು ತೋರಿಸಲು ಅನ್ನ ಸಂತರ್ಪಣೆ ಮಾಡಿಸುತ್ತಿದ್ದರು. ಚಾತುರ್ಮಾಸವು ವರ್ಷಾಕಾಲದಲ್ಲಿ ಇರುವುದರಿಂದ ಮಳೆ ಗಾಳಿಗಳಿಂದ ಮೇಲಿಂದ ಮೇಲೆ ವಿಘ್ನಗಳು ಬರುತ್ತಿದ್ದವು. ಈ ಮಳೆಯಲ್ಲಿಯೂ ಸಹ ಸ್ವಾಮಿಯ ದರ್ಶನ, ಅವನ ಉಪದೇಶ, ಅಮೃತ ಸದೃಶವಾದ ಮಹಾಪ್ರಸಾದ ಸೇವನೆಗಳಿಂದ
ಪುನೀತರಾಗಿ ಆಶೀರ್ವಾದ ಪಡೆಯಲು ಸಹಸ್ರ ಸಂಖ್ಯೆಯಲ್ಲಿ ಬ್ರಾಹ್ಮಣರು ಆಗಮಿಸುತ್ತಿದ್ದರು. ಪ್ರತಿದಿನ ಮಳೆಯು ಬರುತ್ತಲಿತ್ತು. ಆದರೂ ಭೋಜನಕ್ಕೆ ಆತಂಕ ಬರುತ್ತಿರಲಿಲ್ಲ. ಸ್ವಾಮಿಯು ರಾಜಧಾನಿಯ ಕಿಲ್ಲೆಯಲ್ಲಿ ವಾಸಿಸುತ್ತಿದ್ದರು. ಸ್ವಾಮಿಯು ಕಿಲ್ಲೆಯಿಂದ ಇಳಿದು ಬರುತ್ತಿರಲು ಬ್ರಾಹ್ಮಣ ಸಮುದಾಯವೇ ಕೂಡಿತು. ಅಡಿಗೆ ಮನೆಯಲ್ಲಿ ಪಾಕ ಸಿದ್ಧವಾಗಿತ್ತು. ಜನ ಸಮುದಾಯವು ಬಹಳ ಇದ್ದುದರಿಂದ ಅಡಿಗೆ ಮನೆಯಿಂದ ಹಾದಿಯಲ್ಲಿ ಆಚೆಗೂ ಕೂಡ ಎಲೆಯನ್ನು ಹಾಕಿದ್ದರು. ಮೊದಲೇ ಆಮಂತ್ರಣ ಕೊಟ್ಟಂತೆ ಬ್ರಾಹ್ಮಣ ಸಮುದಾಯವು ತೀವ್ರ ಬರಲು ಸ್ವಾಮಿಯ ಆಜ್ಞೆಯಾಗಿತ್ತು. ಸಮುದಾಯ ಕೂಡಿತು. ಪಂಕ್ತಿಯಲ್ಲಿ ಕುಳಿತರು. ಪುರೋಹಿತರು ವಿಪ್ರವೃಂದಕ್ಕೆ ತೀರ್ಥ ಗಂಧಾಕ್ಷತೆ ಕೊಟ್ಟರು. ಗಂಧಾಕ್ಷತೆ ಧಾರಣೆ ಮಾಡಿದರು. ಎಲೆಗಳಿಗೆ ಉಪ್ಪಿನಿಂದ ಬಡಿಸುವುದು ಪ್ರಾರಂಭವಾಯಿತು. ಯಾವ ಕಡೆಯಿಂದಲೋ ಏನೋ ಒಮ್ಮಿಂದೊಮ್ಮೆಲೆ ಮೋಡ ಮುಸುಕಿತು. ಬಹು ಜೋರಾಗಿ ಬಂದು ಆಕಾಶವೇ ಕಳಚಿ ಬೀಳುತ್ತದೋ ಎಂಬಂತೆ ಆಯಿತು. ಎಲೆಯ ಮೇಲೆ ಕುಳಿತ ಬ್ರಾಹ್ಮಣರು ಗಾಬರಿಯಾದರು. ಮುಂದೆ ಏನು ಬರುತ್ತದೆಯೋ ಎಂದು ಗಾಬರಿಯಾದರು. ಈ ಮೋಡ, ಗುಡುಗು, ಮಿಂಚು, ಮಳೆ ಬಂದರೆ ಹೇಗೆ ಭೋಜನ ಮಾಡುವುದು ಎಂದು ಆಲೋಚಿಸುತ್ತಿದ್ದರು. ಚಿದಂಬರ ಮಹಾಸ್ವಾಮಿಗಳಿಗೆ ಇದು ಮುಂಚಿತವಾಗಿಯೇ ತಿಳಿದಿತ್ತು. ಹೊರಗೆ ಬಂದು ಒಬ್ಬ ವಿಪ್ರನನ್ನು ಕರೆದು ಭೂಸರರಿಗೆ ಸ್ವಸ್ಥ ಮನಸ್ಸಿನಿಂದ ಊಟ ಮಾಡಲು ಅವನಿಂದ ಹೇಳಿ ಕಳಿಸಿದರು. ಎಲ್ಲ ಪಕ್ವಾನ್ನಗಳನ್ನು ಬಡಿಸುವಂತೆ ಹೇಳಿ ಕಳುಹಿಸಿದರು. ಭೂಸುರರು ಚಿದಂಬರ ನಾಮಗರ್ಜನೆ ಮಾಡುತ್ತಾ ಊಟಕ್ಕೆ ಕುಳಿತರು. ಸ್ವಾಮಿಯು ಶಿಷ್ಯನಿಂದ ತೆಂಗಿನಕಾಯಿಯನ್ನು ತರಿಸಿದರು. ಅದನ್ನು ಒಂದು ಧೋತರದ ಚುಂಗಿಗೆ ಕಟ್ಟಿದರು. ಕಾಯಿಯನ್ನು ಪೂರ್ಣ ವರಪ್ರದಾನ ಮಾಡಿದ್ದರು. ಅದನ್ನು ವಿಪ್ರನ ಕೈಗೆ ಕೊಟ್ಟು, ವಿಪ್ರನೇ, ನೀನು ತ್ವರಿತವಾಗಿ ಬುರುಜಿನ ಮೇಲೆ ಹತ್ತಿ ನಿಂತು ಈ ಶಲ್ಲೆಯ ಮತ್ತೊಂದು ತುದಿಯನ್ನು ಹಿಡಿದು ತಿರುಗುತ್ತಾ ನಿಲ್ಲು ಎಂದು ಆಜ್ಞೆ ಇಟ್ಟರು. ವಿಪ್ರನು ಅದನ್ನು ತೆಗೆದುಕೊಂಡು ತ್ವರಿತವಾಗಿ ಬುರುಜನ್ನು ಹತ್ತಿದನು. ಗುರುಗಳು ಹೇಳಿದಂತೆ ತಿರುಗಿಸತೊಡಗಿದನು. ಅವನು ಹೇಗೆ ತಿರುಗುತ್ತಿದ್ದನೋ ಹಾಗೆ ಆಕಾಶದಲ್ಲಿಯ ಮೋಡಗಳು ಗರಗರನೆ ತಿರುಗುತ್ತಾ ನಿಂತವು. ಗುಡುಗು ಕೇಳಿಸುತ್ತಿತ್ತು. ಮಿಂಚು ಕಾಣಿಸುತ್ತಿತ್ತೇ ವಿನಃ ಒಂದು ಹನಿ ಮಳೆಯು ಕೆಳಗೆ ಬೀಳಲಿಲ್ಲ. ಆಕಾಶದಲ್ಲಿ ಪಾರ್ಜನ್ಯವನ್ನೇ ತಿರುಗಿಸಿ ಭೂಸುರರ ಭೋಜನಕ್ಕೆ ಭಂಗ ಬರದಂತೆ ಮಾಡಿದನು. ವಿಪ್ರನು ಶಲ್ಯ ತಿರುಗುತ್ತಾ ನಿಂತವನು ಕೈ ನೋವಾಗುವಂತೆ ಕಂಡಾಗ ಅವನನ್ನು ಸ್ವಾಮಿಯು ಇಲ್ಲಿಂದಲೇ ಕೃಪಾದೃಷ್ಟಿ ಬೀರಿ ಅವನ ಶಕ್ತಿಯನ್ನು ಹೆಚ್ಚಿಸಿದರು. ವಿಪ್ರರೆಲ್ಲರೂ ಸಂತೋಷದಿಂದ ಚಿದಂಬರ ನಾಮಗರ್ಜನೆ ಮಾಡುತ್ತಾ ಭೋಜನ ಮಾಡ ಹತ್ತಿದರು. ಸ್ವಾಮಿಯು ಬ್ರಾಹ್ಮಣ ಭೋಜನ ಮುಗಿಯುವವರೆಗೂ ತಿರುಗಿಸುತ್ತಾ ನಿಲ್ಲುವಂತೆ ವಿಪ್ರನಿಗೆ ಆಜ್ಞೆ ಇಟ್ಟಿದ್ದನು. ಮಧ್ಯದಲ್ಲಿ ಕೈ ನಿಲ್ಲಿಸಕೂಡದು. ಹಾಗೇನಾದರೂ ಮಾಡಿದೆಯೋ ವಿಪ್ರ ಭೋಜನಕ್ಕೆ ವಿಘ್ನ ಬಂದು ಬ್ರಾಹ್ಮಣರು ಶಾಪ ಕೊಟ್ಟಾರು. ಎಚ್ಚರಿಕೆಯಿಂದ ತಿರುಗುತ್ತಾ ಇರಬೇಕು ಎಂದು ಎಚ್ಚರಿಸಿದ್ದರು. ವಿಪ್ರನಾದರೂ ಅವರ ಆಜ್ಞೆಯನ್ನು ಲಕ್ಷ್ಯದಲ್ಲಿ ಇಟ್ಟುಕೊಂಡು ಬಹು ಜೋರಿನಿಂದ ತಿರುಗಿಸುತ್ತಾ ನಿಂತಿದ್ದನು. ಈ ಪ್ರಸಂಗವನ್ನು ನೋಡಿ ಸ್ವಾಮಿಯನ್ನು ಕೊಂಡಾಡಿ ಅವನ ಲೀಲೆಯನ್ನು ಸ್ಮರಿಸುತ್ತಾ ವಿಪ್ರ ಸಮುದಾಯವು ಸುಖವಾಗಿ ಭೋಜನ ಮಾಡಿತು. ಸ್ವತಃ ಶ್ರೀಮಾತಾ ಅನ್ನಪೂರ್ಣೆಯು ಪಾಕ ಸಿದ್ಧಪಡಿಸಿದಂತೆ ಅಡುಗೆಯು ಅಮೃತ ಸಮಾನವಾಗಿತ್ತು. ಭೂಸುರರು ದಿನಕ್ಕಿಂತ ಹೆಚ್ಚಿಗೆ ಊಟ ಮಾಡಿದ್ದರು. ಮೇಲೆ ಮಳೆಯ ಆಟವನ್ನು ನೋಡುತ್ತಾ ಚಿದಂಬರನ ಅಧಿಕಾರಕ್ಕೆ ಶರಣು ಹೋದರು. ಇದೆಲ್ಲವೂ ಸ್ವಾಮಿಯಿಂದ ಅಲ್ಲದೆ ಮತ್ತಾರಿಂದಲೂ ಸಾಧ್ಯವಾಗಲಾರದು ಎಂದು ಸ್ವಾಮಿಯ ಲೀಲೆಯನ್ನು ಕೊಂಡಾಡುತ್ತಾ ಆಶ್ಚರ್ಯ ಪ್ರದರ್ಶಿಸಿದರು. ಮತ್ತೆ ವಿಪ್ರಭೋಜನ ಪ್ರಾರಂಭವಾಯಿತು. ಹೇಗೆ ಹೇಗೆ ಮಳೆ ಬರುವ ರಭಸ ತೋರುವುದೋ ಹಾಗೆ ವಿಪ್ರನು ಜೋರಿನಿಂದ ಕಾಯಿ ತಿರುಗುತ್ತಾ ಇದ್ದನು. ಮಳೆಯು ಮೇಲೆಯೇ ತಿರುಗುತ್ತಾ ಇತ್ತು, ಕೆಳಗೆ ಬೀಳುತ್ತಿರಲಿಲ್ಲ. ಬ್ರಾಹ್ಮಣ ಭೋಜನಕ್ಕೆ ಸ್ವಾಮಿಯು ಆಗಮಿಸಿ ಅತ್ತಿಂದ ಇತ್ತ ಇತ್ತಿಂದ ಅತ್ತ ಅಡ್ಡಾಡುತ್ತಾ ಸರ್ವ ಭಕ್ತರಿಗೆ ಅಭಯವಚನ ಕೊಡುತ್ತಿದ್ದರು. ಭೂಸುರರು ಭೋಜನದ ನಂತರ ಎದ್ದು ತಮ್ಮ ತಮ್ಮ ಸ್ಥಳಕ್ಕೆ ಹೋಗುತ್ತಿದ್ದರು. ಇತ್ತ ಬುರುಜಿನ ಮೇಲೆ ಕಾಯಿ ತಿರುಗುತ್ತಾ ಇದ್ದ ವಿಪ್ರನನ್ನು ಕರೆಯಲು ಆದೇಶವಿತ್ತರು. ಶಿಷ್ಯರು ಅವನನ್ನು ಕರೆತರಲು ಹೋದರು. ಆ ಬ್ರಾಹ್ಮಣನು ತಿರುವುದನ್ನು ಬಿಟ್ಟು ಬರಹತ್ತಿದನು. ಕೆಳಗೆ ಬಂದು ಮುಟ್ಟುವುದೊಂದೇ ತಡ. ಮಳೆಯು ಮುಸಲಾಕಾರವಾಗಿ ಸುರಿಯ ಹತ್ತಿತು. ಸ್ವಲ್ಪ ವೇಳೆಯಲ್ಲಿ ಎಲ್ಲ ಕಡೆಗೂ ನೀರೇ ನೀರು ಆಯಿತು. ಬ್ರಾಹ್ಮಣರು, ದೇವಾ, ತಾವು ಕೃಪೆ ಮಾಡಿದ್ದೀರಿ. ಮಳೆಯನ್ನು ತಡೆಹಿಡಿದು ನಮ್ಮ ಭೋಜನ ಸುಗಮವಾಯಿತು. ನಿನ್ನ ಅಪಾರ ಮಹಿಮೆಯನ್ನು ನಾವು ಕಂಡೆವು ಎಂದು ಬ್ರಾಹ್ಮಣರು ಕಿಲ್ಲೆಯಿಂದ ಕೆಳಗೆ ಹೋದದ್ದೇ ತಡವಾಯಿತು. ಧೋ ಧೋ ಎಂದು ಮಳೆಯು ಬಂದಿತು. ಎಲ್ಲರ ಭೋಜನದ ನಂತರ ಪಾತ್ರೆಗಳು ಮಳೆಯಲ್ಲಿ ಸ್ವಚ್ಛವಾದವು. ಮಾನವರಾದ ನಮಗೆ ಸ್ವಾಮಿಯ ಲೀಲೆಯು ಅದು ಹೇಗೆ ತಿಳಿದೀತು? ಸೂರ್ಯ, ಚಂದ್ರ, ಇಂದ್ರಾದಿಗಳು, ಯಮ ಆದಿ ಅಷ್ಟ ದಿಕ್ಪಾಲಕರು
ಬ್ರಹ್ಮ ವಿಷ್ಣು ಮಹೇಶ್ವರರು ನಿನ್ನ ಸತ್ತೆಯಿಂದಲೇ ತಮ್ಮ ಕಾರ್ಯನಿರ್ವಹಿಸುವರು. ಪಂಚಭೂತಾದಿಗಳು ಕೂಡ ನೀನು ಹೇಳಿದಂತೆ ನಿನ್ನ ಆಜ್ಞಾಪಾಲಕರಾಗಿ ತಮ್ಮ ಕಾರ್ಯ ಮಾಡುತ್ತಿರುವರು ಎಂದು ಸ್ವಾಮಿಯನ್ನು ಕೊಂಡಾಡಿದರು. ಆದರೆ ಸ್ವಾಮಿಯು ಈ ಅಘಟಿತ ಘಟನೆಯು, ಹೇ ಬ್ರಾಹ್ಮಣರೇ, ಸಕಲ ಅಬಾಲ ವೃದ್ಧ ಸುವಾಸಿನಿ ಸಮುದಾಯವೇ, ನಿಮ್ಮ ಆಶೀರ್ವಾದ ಫಲದಿಂದ ನಡೆಯಿತು. ನಾನು ಕೇವಲ ಬಡಬ್ರಾಹ್ಮಣನು, ನೊಚ್ಚು ಭಕ್ಕರಿಗಿಂತ ಹೆಚ್ಚು ಸ್ವಾದಿಷ್ಟ ಭೋಜನ ಕೂಡ ಇರುವುದಿಲ್ಲ. ಹೀಗಿದ್ದು ನನ್ನಿಂದ ಇಂಥ ಮಹಾನ್ ಕಾರ್ಯ ಹೇಗೆ ನಡೆಯುವುದು ಎಂದು ತನ್ನ ವಿನಂತಿ ನುಡಿಯಿಂದ ಬ್ರಾಹ್ಮಣ ಸಮಾಜವನ್ನು ಚಕಿತಗೊಳಿಸಿದರು. ಸ್ವಾಮಿಯು ಏನೇ ನುಡಿದರೂ ಅವರ ಶಕ್ತಿ ಅರಿತ ಮಾನವರೇ ಇಲ್ಲ. ಅದಕ್ಕಾಗಿ ಎಲ್ಲರೂ ಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ತಮ್ಮ ಸ್ಥಾನಕ್ಕೆ ತೆರಳಿದರು. ಶ್ರೀ ಸದ್ಗುರು ಚಿದಂಬರ ಅರ್ಪಣಮಸ್ತು. ಶ್ರೀ ಸದ್ಗುರು ಶಂಕರ ಸತ್ಸಂಗ ಯೂಟ್ಯೂಬ್ ಚಾನಲ್.